ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ನಾನೀಗ ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರ ಹತ್ರ ಮಾತಾಡ್ತೀನಿ. ದರ್ಶನ್ ಅವರೇ, ನಿಮಗೆ ಸಮೀವುಲ್ಲಾ ಸರ್ ಒಂದೆರಡು ಪ್ರಶ್ನೆಗಳನ್ನ ಕೇಳಿದ್ರು, ಒಂದೆರಡು ಕ್ಲಾರಿಟಿಯನ್ನ ಕೇಳಿದ್ರು ನಿಮ್ಮ ಕಾಂಗ್ರೆಸ್ ಇಂದ. ಜೊತೆಗೆ RSS ಮೇಲೆ ಯಾಕಿಷ್ಟು ದ್ವೇಷ, RSS ಅನ್ನ ಯಾಕೆ ನಿರ್ಬಂಧ ಹೇರಬೇಕು? ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಒಂದು ಚರ್ಚೆ, ಅವ್ರ ಪತ್ರದ ಒಂದು ಚರ್ಚೆ ನಡೀತಾ ಇದೆ. ಅವರು ಕಾನೂನಾತ್ಮಕವಾದಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ರಸ್ತೆನಲ್ಲಿ ಓಡಾಡುವಾಗ, ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡುವಾಗ, ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಇಟ್ ಮೇ ಬಿ ಕಾಂಗ್ರೆಸ್, JDS ಆರ್ BJP ವಾಟ್ ಎವರ್, ಅಥವಾ ಸಂಘ ಸಂಸ್ಥೆಗಳು, ಒಂದು ಕಾನೂನಿನ ಪರ್ಮಿಷನ್ ತಗೊಬೇಕಾಗುತ್ತೆ ಈ ಪಥಸಂಚಲನ ಮತ್ತಿನ್ನೊಂದು ಮಗದೊಂದು ಮಾಡುವಾಗ. ಮತ್ತೆ ಯಾವುದೇ ಕಾರ್ಯಕ್ರಮಗಳು ಸರ್ಕಾರಿ ಭೂಮಿಗಳಲ್ಲಿ, ಇದೊಂದು ಪ್ರೈವೇಟ್ ಆರ್ಗನೈಸೇಷನ್ ಆಗಿರೋದ್ರಿಂದ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ಆರ್ಗನೈಸೇಷನ್ ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಇದು ರಿಜಿಸ್ಟರ್ ಆಗಿದೆ ಅನ್ನೋದಕ್ಕೆ ಎಲ್ಲೇ ದಾಖಲಾತಿಗಳು ಇಲ್ಲ. ಅಂಥದ್ರಲ್ಲಿ ಇವ್ರು ಯಾವ ರೀತಿ ಸರ್ಕಾರಿ ಉದ್ಯಾನವನಗಳನ್ನ ಅಥವಾ ಶಾಲೆಗಳನ್ನ ಅಥವಾ ಆವರಣಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಇನ್ನೊಂದು, ಯಾವುದೇ ಪಥಸಂಚಲನ ಮಾಡುವಾಗ ಅವರ ಕೈಯಲ್ಲಿ ಯಾವುದೇ ಕೋವಿನೋ ದೊಣ್ಣೆನೋ ಕತ್ತಿನೋ ಮತ್ತು ಗುರಾಣಿನೋ ಇಟ್ಕೊಂಡು ಹೋಗುವಾಗಿಲ್ಲ. ಈ ಭಾರತ ದೇಶದ ಕಾನೂನಲ್ಲಿ ಈ ಸಮಾಜದಲ್ಲಿ ಭಯ ಹುಟ್ಟಿಸುವಂಥ ಕೆಲಸವನ್ನು ಹೋಗಲಿ, ಅವ್ರ ಕೈಲಿ ಒಬ್ಬರ ಕೈಲಾದರೂ ತಿರಂಗ ಇದೆಯಾ? ಕೊನೆ ಪಕ್ಷ ದೇಶದ್ದೇನಾದ್ರು ಧ್ವಜ ಇಟ್ಕೊಂಡು ಹೋದ್ರೆ ನಾವು ನಡೆದಿದ್ವಿ ಸ್ವಾತಂತ್ರ್ಯ ನಡಿಗೆ ಅಂತ. ಸುಮಾರು 5 ಲಕ್ಷ ಜನ ಕೈಯಲ್ಲಿ ತಿರಂಗ ಹಿಡಿದು ನಡೆದಿದ್ವಿ ಇದೇ ಬೆಂಗಳೂರಿನಲ್ಲಿ. ಅದು ರಾಷ್ಟ್ರಕ್ಕೆ 75 ವರ್ಷ ಆಗಿದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು, ಅದಕ್ಕೂ ನಾವು ಸರ್ಕಾರದ ಅನುಮತಿ ತಗೊಂಡು ನಾವು ಮಾಡಿದ್ದಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಅದಕ್ಕೂ ನಾವು ಸಂಪೂರ್ಣ ಆ ರೂಟ್ ಮ್ಯಾಪು ಪ್ರತಿಯೊಂದನ್ನು ನಾವು ತಗೊಂಡಿದ್ದೀವಿ BJP ಅಧಿಕಾರದಲ್ಲಿದ್ದಾಗ. ಆದರೆ ನಾವು ಉದಾಹರಣೆ, ಈಗ ನಾವು ಮೇಕೆದಾಟು ಪಾದಯಾತ್ರೆ ಮಾಡುವಾಗ ಮೇಡಮ್ ನಮ್ಮ ಮೇಲೆ 106 ನಾಯಕರ ಮೇಲೆ ಕೇಸ್ ಹಾಕ್ಸಿದ್ರು, ರಾಮನಗರದಲ್ಲಿ ಅಡ್ಗಟ್ಟಿದ್ರು. ಅಂಥವ್ರು ಇವತ್ತು ನಾವು ಕಾನೂನಾತ್ಮಕವಾಗಿ ನೀವು ಒಂದು ಅವಕಾಶ ಪಡ್ಕೊಂಡು ನೀವೇನಾದರೂ ಮಾಡಿ ಅಂತಂದರೆ ಓಕೆ. ಆಮೇಲೆ RSS ಹಿನ್ನೆಲೆ ಈಗ 1925ರಲ್ಲಿ ಇದರ ಹುಟ್ಟಾಗಿರ್ತಕ್ಕಂಥದ್ದು. ಅದಾಗಿ 1948ರಲ್ಲಿ ಬ್ಯಾನ್ ಯಾಕಾಯಿತು? ಏನು ಗಾಂಧೀಜಿಯವ್ರನ್ನ ಕೊಂದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ವಾ? 1975ರಲ್ಲಿ ಪ್ರಕ್ಷುಬ್ಧ ವಾತಾವರಣ ಆಯಿತು ಅಂತೇಳಿ ಮತ್ತೊಮ್ಮೆ ಬ್ಯಾನ್ ಆಯ್ತಲ್ಲ. 1992ರಲ್ಲಿ ಬಾಬ್ರಿ ಮತ್ತು ಅಯೋಧ್ಯೆ ಗಲಾಟೆ ಆಯಿತು, ಇವರ ಕುಮ್ಮಕ್ಕಿದೆ ಅಂತೇಳಿ ಬ್ಯಾನ್ ಆಯ್ತಲ್ವಾ? ಎಷ್ಟು ಜನ ಈ ಸ್ವಾತಂತ್ರ್ಯಕ್ಕೋಸ್ಕರ ಇವರು ಮಾಡಿದ್ದಾರೆ, ಎಷ್ಟು ಜನ ಇವರು ಈ ದೇಶದೊಳಗಡೆ ಇವರು ಗನ್ ಟ್ರೈನಿಂಗ್ ಕೊಡಗಲ್ ಕೊಟ್ಟರು, ತ್ರಿಶೂಲ ದೀಕ್ಷೆ ಅಂತ ಕೊಡ್ತಾ ಇದ್ದಾರೆ. ಈ ದೊಣ್ಣೆ ಇಟ್ಕೊಂಡು ಸಾವಿರಾರು ಜನ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ದೇಶದ ನಿಜವಾದ ರಕ್ಷಕರಾಯಿತು ಅಂದರೆ ಹೋಗಿ ಸೇನೆಗೆ ಸೇರ್ಕೊಳ್ಳಿ, ಸೇನೆಯಿಂದ ಲೈಸೆನ್ಡ್ ವೆಪನ್ಗಳನ್ನೇ ಕೊಡ್ತಾರೆ, ಶತ್ರು ದೇಶದವ್ರನ್ನ ಹೊಡೀರಿ. ಯಾಕೆ ಸಮಾಜದಲ್ಲಿ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಒಂದು. ಇನ್ನೊಂದು, RSS ಶಾಲೆಗಳ ಬಗ್ಗೆ ಅಥವಾ ಜಮೀನುಗಳ ಬಗ್ಗೆ ಕೇಳಿದ್ರು. ಬಹಳ ಕಮ್ಮಿ ಬೆಲೆಗೆ BJPಯವರು ಇದ್ದಾಗ ಕೊಟ್ಟಿದ್ದಾರೆ ಅನ್ನುವಂಥದ್ದು 100ಕ್ಕೆ 100 ಸತ್ಯ. ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲು, ಯಾಕೆಂದರೆ ಯಾವುದೇ ಒಂದು ಭೂಮಿ ಆಗಿದ್ದರೆ ಅದಕ್ಕೊಂದು ಮುಖಬೆಲೆ ಅಂತಿರ್ತದೆ. ಏನೋ ತಮ್ಮ ಸಂಸ್ಥೆಗಳಿಗೆ, ಅಂಗಸಂಸ್ಥೆಗಳಿಗೆ ಬೇಕಾಬಿಟ್ಟು ನಮ್ಮ ನಾಡಿನ ಭೂಮಿಯನ್ನು ಹಂಚೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದನ್ನು ಖಂಡಿತವಾಗ್ಲೂ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತದೆ. ಮತ್ತೆ ಮೇಡಮ್, ನಾವು ಇತಿಹಾಸ ನ್ಯೂನಲ್ಲಿ ಹರಿಯಾಣದಲ್ಲಿ 6 ಜನ ಇದೇ ರೀತಿಯಾದಂಥ ಪ್ರೊಸೆಷನ್ ಹೋಗಿದಾಗ 6 ಜನ ಸತ್ತೋಗಿದ್ದಾರೆ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿನಲ್ಲಿ ದಾಳಿಯಾಗಿದೆ. ಪಬ್ ಮೇಲೆ 2010ರಲ್ಲಿ ಪಬ್ ಮೇಲೆ ಹೆಣ್ಮಕ್ಳು ಅವ್ರ ಇಷ್ಟ, ಈ ಸ್ವತಂತ್ರ ಭಾರತದಲ್ಲಿ ಅವರ ಉಡುಗೆ ತೊಡುಗೆ ಆಚಾರಗಳು ಅವ್ರವ್ರ ಇಷ್ಟ, ಹೋಗಿ ಹೆಣ್ಣು ಮಕ್ಕಳ ಮೇಲೆ ದಾಳಿ ಮಾಡುವಂಥ ಕೆಲಸ ಆಗಿದೆ. ಈ ಎಲ್ಲ ಹಿನ್ನೆಲೆಗಳನ್ನ ನೋಡ್ತಾ ಬಂದರೆ ಇವರು ಕಾನೂನಿನ ಯಾವುದೇ ರೀತಿಯಾದಂಥ ಪರ್ಮಿಷನ್ ತಗೊಳ್ದೇನೆ ಇವತ್ತು ಏಕಾಏಕಿ ಇವರು ಕೈಯಲ್ಲಿ ಲಾಠಿ ಹಿಡಿದು ಹೋಗುವಂಥದ್ದು ಎಷ್ಟು ಸರಿ? ನೀವು ಕಾನೂನಾತ್ಮಕ ಹೋಗಿ ಪರ್ಮಿಷನ್ ತಗೊಳ್ಳಿ, ಪೊಲೀಸ್ನವರೇ ರಕ್ಷಣೆ ಕೊಡ್ತಾರೆ ನೀವು ಕಾನೂನಾತ್ಮಕ ಹೋಗಿದ್ರೆ. ನನ್ನದೊಂದು ಸಿಂಪಲ್ ಪ್ರಶ್ನೆ ಇದೆ ಸಮೀವುಲ್ಲಾ ಸರ್, ಒಂದು 2 ಪ್ರಶ್ನೆ, ಅದು ಎಷ್ಟು ಸರಿ ನೀವೇ ಹೇಳಬೇಕು ನನಗೆ. ದರ್ಶನ್ ಅವ್ರಿಗೆ ನನ್ನ ಪ್ರಶ್ನೆ, ಇವರು ಕಾಲದಿಂದನೂ ಕಾನೂನಿನ ವಿರುದ್ಧವಾಗಿ ನಡ್ಕೊಂಡು ಬಂದಿದ್ದಾರೆ RSSನವರು ಅಂತ ದರ್ಶನ್ ಅವ್ರು ಹೇಳ್ತಾ ಇದ್ರು. ಈ 100 ವರ್ಷ ಆಗಿದೆ, 100 ವರ್ಷದಲ್ಲಿ ನಿಮ್ಮ ಸರ್ಕಾರನೇ ಎಷ್ಟು ಬಾರಿ ಬಂದಿತ್ತು? ಯಾಕೆ ಅವಾಗ ನೀವು ಪರ್ಮಿಷನ್ ತಗೊಳ್ಳಿ ಅಂತ ಹೇಳಲಿಲ್ಲ? ಅವಾಗ ಯಾಕೆ ನೀವು ಅದನ್ನ ನಿರ್ಬಂಧ ಹೇರಲಿಲ್ಲ? ಇವಾಗ ಯಾಕೆ ನಿರ್ಬಂಧದ ಪ್ರಶ್ನೆ ಬಂದಿದೆ? ಒಂದು ಪ್ರಶ್ನೆ. ಇನ್ನೊಂದು, ಸರ್ಕಾರಿ ಜಾಗದಲ್ಲಿ ಈ ತರ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರಿ. ಅಧಿಕೃತ ಶಕ್ತಿ ಭವನ, ರಾಜ್ಯದ ಶಕ್ತಿ ಸೌಧ ಅಂತ ನಾವು ಏನ್ ಹೇಳ್ತೀವಿ, ಅದ್ರ ಒಳಗಡೆನೆ DK ಶಿವಕುಮಾರ್ ಅವರು ನಮಸ್ತೆ ಸದಾವತ್ಸಲೆ ಅಂತ ಹಾಡಿದ್ರು. ಹಾಗಾದ್ರೆ DK ಶಿವಕುಮಾರ್ ಅವ್ರನ್ನು ನೀವು ವಾಪಸ್ ಕಳಿಸ್ಬೇಕಲ್ಲ, ಅವ್ರನ್ನ ನಿಮ್ಮ ಪಕ್ಷದಿಂದ ನೀವು ಹೊರಗಾಕ್ಬೇಕಲ್ಲ. ಒಬ್ಬ ರಾಜಕಾರಣಿ ಆದಂಥವ್ರಿಗೆ ಪ್ರತಿಯೊಂದು ರಾಜಕೀಯ ಪಕ್ಷಗಳ ವೈಚಾರಿಕ ವಿಚಾರಗಳನ್ನ ಅರ್ತಿರುವಂಥದ್ದು ಒಬ್ಬ ರಾಜಕೀಯ ತಂತ್ರಗಾರಿಕೆ ಮಾಡುವಂತ ನಾಯಕನಿಗೆ ಇರ್ತಕ್ಕಂಥ ಚಾಣಾಕ್ಷ ಗುಣ. ಅದು DK ಶಿವಕುಮಾರ್ ಅವ್ರಿಗಿದೆ. ಅದಾಗಿ ಮೇಡಮ್, ಅದಕ್ಕೊಂದು ಕ್ಲಾರಿಟಿ ಪ್ಲೀಸ್. ಪ್ರಶ್ನೆ ಇದೆ ನಂದು, ಆಮೇಲೆ ಕ್ಲಾರಿಟಿ ಕೊಟ್ಬಿಡಿ ಆಯ್ತಪ್ಪ. ನಿಮ್ಮ DK ಶಿವಕುಮಾರ್ ಚಾಣಾಕ್ಷ ರಾಜಕಾರಣಿ, ಹಂಗಾದ್ರೆ ನಿಮ್ಮ DK ಶಿವಕುಮಾರ್ ಅವರು RSS ನ ಬಗ್ಗೆ ತಿಳ್ಕೊಂಡಿರೋ ಅಷ್ಟು ಪ್ರಿಯಾಂಕ್ ಖರ್ಗೆ ತಿಳ್ಕೊಂಡಿಲ್ವಾ ಅನ್ನೋದು ಒಂದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್, ಇಲ್ಲ ಪ್ರಿಯಾಂಕ್ ಖರ್ಗೆ ತಿಳ್ಕೊಂಡಿರೋದು ಸತ್ಯ ಆದ್ರೆ DK ಶಿವಕುಮಾರ್ಗೆ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಮೈಂಡ್ ಸೆಟ್ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಸಮೀವುಲ್ಲಾ ಸರ್, ಏನ್ ಹೇಳ್ತೀರಿ ಈ ಪ್ರಶ್ನೆಗೆ?
ಇದು ಕೇಳೋ ವಿಚಾರನೆ. ಈಗ DCM ಆಗಿರುವಂತದ್ದು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ RSS ನ ಗೀತೆಯನ್ನ, ಸಂಘ ಗೀತೆಯನ್ನ ಹಾಡಿದಾಗ ನಿಮ್ಮ ಐಡಿಯಾಲಜಿ ಪ್ರಶ್ನಾರ್ಹ ಆಗುತ್ತೆ. ನನ್ನ ಮುಖ್ಯವಾದ ಪ್ರಶ್ನೆ, ಈಗ ನಿಮಗೂ RSSಗೂ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇದೆ. ಕಾಂಗ್ರೆಸ್ಸೇ ಬೇರೆ ಮತ್ತು RSS ಬೇರೆ, ಅದರಲ್ಲೇನು ಎರಡು ಮಾತಿಲ್ಲ. ಹಾಗಿರ್ಬೇಕಾದ್ರೆ ಕಳೆದ ಸರ್ಕಾರ RSS ಮತ್ತು RSS ಬೆಂಬಲಿತ ಸಂಸ್ಥೆಗಳಿಗೆ 100 ಎಕರೆ ಜಮೀನನ್ನ ಕೊಟ್ಟಿದೆ, ಅಗ್ಗದ ದರದಲ್ಲಿ ಕೊಟ್ಟಿದೆ, ಉಚಿತವಾಗಿ ಕೊಟ್ಟಿದೆ. ಆ ಜಮೀನನ್ನ ನೀವು ಅಧಿಕಾರಕ್ಕೆ ಬಂದು 3 ವರ್ಷ ಆಗ ಈಗ ಲೆಟರ್ ಬರ್ತಿದ್ದೀರಲ್ಲ, ಬರೀ ಆ ಸರ್ಕಾರಿ ಭೂಮಿ ಬಳಸಬಾರ್ದು ಅನ್ನೋ ಕಾರಣಕ್ಕೆ ಆ ಜಮೀನನ್ನ ಯಾಕೆ ರದ್ದು ಮಾಡಿಲ್ಲ? ಪತ್ರದಲ್ಲಿ ಈ ರದ್ದು ಮಾಡಿ ಆ ಅನ್ನೋದನ್ನ ಯಾಕೆ ಜಮೀನನ್ನ ಉಲ್ಲೇಖ ಯಾಕೆ ರದ್ದು ಮಾಡಿಲ್ಲ? ಮಾಡಿ? ನಿಮ್ದು ಐಡಿಯಾಲಜಿಕಲ್ ವಾರ್ ಇದೆ ತಾನೆ, ಸರಿ. ಐಡಿಯಾಲಜಿಕಲ್ ಆಗಿ ಫೈಟ್ ಮಾಡ್ತಿದ್ದೀರ ತಾನೆ, ಸರಿ. ಐಡಿಯಾಲಜಿಕಲ್ ಆಗಿ ಫೈಟ್ ಮಾಡುವಂತವ್ರು ಈ ಕ್ರಮವನ್ನ, ಇದು ಗಂಭೀರವಾದ ಕ್ರಮ. ಸರ್ಕಾರದ 100 ಕೋಟಿ ಬೆಲೆ ಬಾಳುವ ಜಮೀನು RSS ಸಂಸ್ಥೆಗಳಿಗೆ ಕಳೆದ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಅದರಲ್ಲಿ ಕೆಲವು ರೆಗ್ಯುಲರ್ ಆಗಿದೆ, ಕೆಲವರು ಅದು ರೆಗ್ಯುಲರ್ ಆಗಿಲ್ಲ, ಕ್ರಮಬದ್ಧವಾಗಿಲ್ಲ. ಅದು ಬೇಕಾದಷ್ಟು ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಅಗತ್ಯ ಇದೆ. ಅಂಥದ್ದನ್ನ ಮಾಡೋ ಬದಲು ನೀವು ಈಗ ಯಾವ್ದೋ ಸರ್ಕಾರಿ ಭೂಮಿ ಬಳಸೋದಕ್ಕೋಸ್ಕರ ಬಳಸಬಾರ್ದು ಅಂತ ಈ ತರದ ರಿಸ್ಟ್ರಿಕ್ಷನ್ ನೀವು ಅನ್ಲೆಸ್ ಫೈಲ್ ಮಾಡದೆ ಹೊರತು ನೀವು ಸ್ಟೇಟ್ಮೆಂಟ್ ಮಾಡಬಹುದು. ನೀವು ಯಾವ ಕಾರಣಕ್ಕೆ ಸರ್ಕಾರಿ ಭೂಮಿ ಬಳಸಂಗಿಲ್ಲ, ಯಾವ ಸಂಘಟನೆ ಯಾಕೆ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ಫೈಲ್ ರೆಡಿ ಮಾಡ್ಬೇಕಿಲ್ದೆ ಹೋದ್ರೆ ನೀವು ನಿಲ್ಲಿಸ್ತೀರಾ, ಕೋರ್ಟಿಗೆ ಹೋಗ್ತಾರೆ, ಸ್ಟೇ ಸಿಗುತ್ತೆ, ಸ್ಟೇ ಇಟ್ಕೊಂಡು ಅವ್ರು ಆರಾಮಾಗಿ ಪಥ ಸಂಚಲನ ಬೈತಕ್ಕ ಏನೋ ಮಾಡ್ಕೊತಾರೆ. ಹೀಗಾಗಿ ನಿಮ್ಮ ಐಡಿಯಾಲಜಿಕಲ್ ಫೈಟ್ ಅಲ್ಲಿ ಕ್ಲಾರಿಟಿನೇ ಇರಲ್ಲ. ನಾನು ಕೇಳೋದಿಷ್ಟೇ, 3 ವರ್ಷ ಆದ್ರೂ ಆ ಸಂಸ್ಥೆಗಳಿಗೆ ಭೂಮಿಯನ್ನ ನೀವು ಹೇಗ್ ಬಿಟ್ಟು? ಖಂಡಿತವಾಗ್ಲೂ ನಿಮ್ಮ ಸಲಹೆಯನ್ನ ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಕೆಲಸ. ಮತ್ತೆ ಬಹಳ ಉತ್ತಮವಾದಂಥ ಪ್ರಶ್ನೆ, ಅದು ನಮ್ಮ ನಾಡಿನ ಭೂಮಿಯನ್ನ ಯಾವುದೇ ಅಡ್ರೆಸ್ ಐಡೆಂಟಿಟಿ ಇಲ್ಲದಂತ ಒಂದು ಸಂಸ್ಥೆಗೆ ಬಿಜೆಪಿಯವರು, ಅದು ಆ ಮುಖಬೆಲೆ ಇಲ್ಲದಂತ ಏನು ಅವ್ರು ಬೇಕಾಬಿಟ್ಟಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಖಂಡಿತವಾಗ್ಲೂ ಸರ್ಕಾರ ಇದಕ್ಕೆ ಕ್ರಮ ತಗೊಳ್ತದೆ. ಆ ಭೂಮಿಯನ್ನು ಹಿಂಪಡೆಯುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಮಾಡ್ತದೆ ಸರ್. ಕಾಂಗ್ರೆಸ್ ತಗೊಂಡಿದ್ರಲ್ಲ ಅದನ್ನು ವಾಪಸ್ ಪಡ್ಕೊಂಡ್ಬಿಡಿ. ಅಲ್ಲ ಸರ್, ನಾನು ಅದೇ ಕೇಳೋದು. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಒಳ್ಳೆ ಸಜೆಷನ್ ಕೊಟ್ರಿ ಅನ್ನೋದು ಸೆಕೆಂಡ್. ರತನ್ ಒಂದೇ ನಿಮಿಷ ರತನ್, ನಮ್ಗೆ ಅವಕಾಶ ಕೊಡಿ. ಅದು ಸೆಕೆಂಡ್ರಿ. ಅಂದ್ರೆ ಇದಕ್ ನಿರ್ಬಂಧ ಹೇರ್ಬೇಕು ಅಂತ ಗೊತ್ತಾದಂತ ಸರ್ಕಾರಕ್ಕೆ ಇಷ್ಟು ವರ್ಷ ಆದ್ರೂ ಆ ಭೂಮಿ ವಾಪಸ್ ತಗೊಳ್ಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಇರ್ಲಿಲ್ವಾ ಅನ್ನೋದು ಇಲ್ಲಿ ನಿಜವಾದ ಪ್ರಶ್ನೆ. ಈಗ ಒಂದು ಚರ್ಚೆ ಹುಟ್ಟಾಕಿದೀವಿ. ಖಂಡಿತವಾಗ್ಲೂ ಸರ್ಕಾರಕ್ಕೆ ಏನು ಭೂಮಿ ಬರಬೇಕು ಅದನ್ನ, ಈಗ ಉದಾಹರಣೆ ಮೇಡಮ್, ಅರಣ್ಯ ಇಲಾಖೆಯಲ್ಲಿ 1000 ಎಕರೆ, ಸುಮಾರು 25,000 ಎಕರೆ ಭೂಮಿನೂ ತಗೊಂಡಿದ್ದೀವಿ. ಜೊತೆಗೆ ನಿಮ್ಮ MLAಗಳು, MLCಗಳು, ಮಿನಿಸ್ಟ್ರುಗಳು ಯಾರ್ಯಾರು ಎಕ್ಸ್ಟ್ರಾ ಯಾವ್ಯಾವ್ದೋ ಕೋಟದಲ್ಲಿ ಬೇನಾಮಿಯಾಗಿ ಯಾವ್ಯಾವ ಜಾಗ ತಗೊಂಡಿದ್ದೀರಲ್ಲ, ಸರ್ಕಾರಿ ಭೂಮಿಗಳು, ಆಮೇಲೆ ಗೋಮಾಳದ ಜಾಗ ತಗೊಂಡಿದ್ದೀರಲ್ಲ, ಅದನ್ನು ರದ್ದು ಮಾಡಿ ಅದನ್ನು ವಾಪಸ್ ತಗೋಬೇಕು. ಖಂಡಿತ ಹಾಕ್ಲಿ, ಕೇಸ್ ಹಾಕ್ಲಿ, ಬಿಜೆಪಿಯವರು ಲೋಕಾಯುಕ್ತಕ್ಕೆ ಹೋಗ್ಲಿ, ಐಟಿಗೆ ಹೋಗ್ಲಿ. ಅದು ಬಿಜೆಪಿ ಕೇಸ್ ಹಾಕ್ಬೇಕು. ನಿಮಗೆ ಕಾಂಗ್ರೆಸ್ ಅವ್ರಿಗೆ ನೈತಿಕತೆ ಇದ್ರೆ ನೀವೇ ವಾಪಸ್ ಕೊಡ್ಬೇಕು. ಬಿಜೆಪಿ ನಾವಂತೂ ಆ ರೀತಿ ತಗೊಂಡಿಲ್ಲ. ಸರಿ ಅಲ್ಲ, ನೀವು ತಗೊಳ್ಳದೇ ಇರ್ಬೋದು. ಈಗ